ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ. ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ. ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ. ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ. ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ. ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ. ಅಪ್ರತಿಮ ಚೇತನ. ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ. ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಯ ಕಟ್ಟಲು ಬರುವುದಯ್ಯ. ಮನುಷ್ಯನ ಬದುಕಿನಲ್ಲಿ, ಈ ಮರ್ತ್ಯದ ಬದುಕಿನಲ್ಲಿ ಎಲ್ಲವನ್ನೂ ನಾವು ಸುಲಭವಾಗಿ ಪಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಲೈಫ್ ಈಸ್ ಎ ಚಾಲೆಂಜ್. ಜೀವನ ಒಂದು ಸಾಹಸ ಗಾಥೆ, ಸಾಹಸ ಯಾತ್ರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅತಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕೆಂದರೆ, ತೇನ್ ಸಿಂಗ್ ಒಬ್ಬ ಸಾಮಾನ್ಯ ಮನುಷ್ಯ ಹಿಮಾಲಯ ಪರ್ವತ ಏರಬೇಕು ಎನ್ನುವಂತಹ ಒಂದು ಕನಸನ್ನು ಕಂಡದ್ದ. ಆದರೆ ಹಿಮಾಲಯ ಪರ್ವತ ಏರುವಂತಹ ವ್ಯಕ್ತಿಗಳ ಜೊತೆಗೆ ಹೋಗಿ ಅವರ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಹೋಗಿ ಅವರು ಪಡುವ ಕಷ್ಟವನ್ನು ತಾನು ಕಷ್ಟಪಟ್ಟು ಅಲ್ಲಲ್ಲಿ ಬಿದ್ದು ಎದ್ದು 10 ಸಾರಿ ಆ ತೇನ್ ಸಿಂಗ್ ಪ್ರಯತ್ನಪಟ್ಟ ಕೊನೆಗೆ ಆ ಹಿಮಾಲಯ ಪರ್ವತವನ್ನು ಏರಿ ಸಫಲನಾಗ್ತಾ ಇದ್ದಾನೆ. ಅಯ್ಯೋ, ನನಗೆ ಕಷ್ಟ ಬಂದಿದ್ದಾವೋ ಎಂದು ತಿಳಿದುಕೊಂಡು ಆತ ಆ ಹಿಮಾಲಯ ಪರ್ವತವನ್ನು ಏರುವುದು ಬಿಟ್ಟಿದ್ದರೆ ಇಂದು ಜಗತ್ತಿನಲ್ಲಿ ಅವನ ಹೆಸರನ್ನು ಯಾರೂ ಕೇಳಿದ್ದಲ್ಲ. ಅದೇ ರೀತಿಯಾಗಿ ಮನುಷ್ಯನ ಒಂದು ಸ್ವಭಾವವಿದೆ. ಎಲ್ಲವನ್ನು ನಾವು ಸುಲಭವಾಗಿ ಪಡೆದುಕೊಳ್ಬೇಕು ಎನ್ನುವಂಥ ಒಂದು ಬಯಕೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಅದು ಅದೇ ರೀತಿಯಾಗಿ ನಾನಿಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ. ಕಟ್ಟಿಗೆಯಾಗಿ ಸುಟ್ಟರೆ ಬೂದಿಯಾಗುವುದಯ್ಯ. ಕಟ್ಟಿಗೆ ಸುಟ್ಟ ಮೇಲೆ ಅದು ಬೂದಿಯಾಗಿ ವ್ಯರ್ಥವಾಗುತ್ತದೆ. ಮನುಷ್ಯನ ಬದುಕು ಕಟ್ಟಿಗೆಯಂತೆ ಸುಟ್ಟು ವ್ಯರ್ಥವಾಗಬಾರದು. ಬಸವ ಸಿದ್ಧಾಂತಕ್ಕನುವರ್ತಿಯಾಗಿ ಆ ದೇವನಿತ್ತ ಪ್ರಸಾದ ಕಾಯವ ಕೆಡಿಸಲಾಗದು ಬಸವಣ್ಣನವರ ಮಾತು. ಈ ಮರ್ತ್ಯ ಲೋಕದಲ್ಲಿ ಮನುಷ್ಯನ ಬದುಕು ಹಸನಾಗಬೇಕು. ಹಸನಾಗುವುದರ ಜೊತೆಗೆ ನಾವು ಬದುಕಬೇಕು, ಜೊತೆಗೆ ಇತರರು ಬದುಕಬೇಕು ಎನ್ನುವಂಥ ಮನೋಭಾವನೆಯನ್ನು ಇಟ್ಕೊಳ್ಬೇಕು. ಅದನ್ನೇ ಸಿದ್ಧಾಂತದಲ್ಲಿ, ವಚನ ಸಿದ್ಧಾಂತದಲ್ಲಿ ವ್ಯಷ್ಟಿ ಕಲ್ಯಾಣ ಮತ್ತು ಸಮಷ್ಟಿ ಕಲ್ಯಾಣ ಎಂದು ಕರೆಯುತ್ತಾರೆ. ನಾನು ಬದುಕುವುದರ ಜೊತೆಗೆ ಇತರರು ಬದುಕಬೇಕು, ಜಂಗಮ ಸಮಾಜ ಬದುಕಬೇಕು. ನನ್ನ ಕಲ್ಯಾಣದ ಜೊತೆಗೆ ಇತರರ ಕಲ್ಯಾಣವೂ ಆಗಬೇಕು. ಈ ರೀತಿ ಕಲ್ಯಾಣವಾಗಬೇಕಾಗಿದ್ದರೆ ಬಸವಣ್ಣನ ವಚನವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು. ನಾವು ಇಲ್ಲಿ ಸಲ್ಲಬೇಕಾಗಿದ್ದರೆ ನಮ್ಮ ಬದುಕನ್ನು ನಾವು ಗಟ್ಟಿಗೊಳಿಸಿಕೊಳ್ಳಬೇಕು. ಕಟ್ಟಿಗೆಯಂತೆ ಸುಟ್ಟು ಬೂದಿಯಾಗಿ ಬಿಟ್ಟರೆ ಅದು ವ್ಯರ್ಥ ಜೀವನವಾಗುತ್ತದೆ. ಹಾಗಾದರೆ ಹೇಗೆ ಬದುಕಬೇಕು ಅನ್ನೋ ಬಗ್ಗೆ DVG ಅವರ ಒಂದು ಮಂಕುತಿಮ್ಮನ ಕಗ್ಗವನ್ನು ನಾನು ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಲ್ಲಾಗು ಕಷ್ಟದಲ್ಲಿ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಲೋಕದಲ್ಲಿ ಮತ್ತೆ ಲೋಕದಲ್ಲಿ ಹುಟ್ಟಿದ ಮೇಲೆ ಹಳ್ಳಿಗರ ಒಂದು ಮಾತನ್ನು ನಾನು ನೆನಪು ಮಾಡಿಕೊಳ್ತಿದ್ದೇನೆ. ಇಲ್ಲಿ ನಮಗೆ ರೋಗ ಬರ್ದಂಗೆ, ನಮಗೆ ಕಷ್ಟ ಬರ್ದಂಗೆ ಏನು ಮರಕ್ಕೆ ಬರ್ತಾವ, ಗುಡ್ಡಕ್ಕೆ ಬರ್ತಾವ, ಕಲ್ಲಿಗೆ ಬರ್ತಾವ ಅಂತ ಕೇಳ್ತಾರೆ ಅವರು. ಅಲ್ಲಿ ಅನುಭವದ ಮಾತದು. ಹಾಗಿಲ್ಲಿ DVG ಅವ್ರ ಮಾತನ್ನು ನಾವು ಅರ್ಥ ಮಾಡಿಕೊಂಡಪಾರ, ಹುಲ್ಲಾಗು ಬೆಟ್ಟದಡಿ ಭಯಂಕರವಾದ ಬಿರುಗಾಳಿ ಬೀಸ್ತಾ ಇದೆ, ಅದಕ್ಕೆ ಗಿಡ ಮರಗಳೆಲ್ಲವೂ ಮುರಿದು ಹೋಗ್ತಿದ್ದಾವು. ಅಂದರೆ
ಅಹಂಕಾರಿಯಾಗಿ ನಾನು ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ಗಿಡಮರಗಳು ನಿಲ್ಲದೆ ಮುರಿದುಕೊಂಡು ಹೋಗ್ತಾ ಇದ್ದವು, ನಾಶವಾಗಿ ಹೋಗ್ತಾ ಇದ್ದವು. ಅದೇ ಬೆಟ್ಟದಡಿಯಲ್ಲಿ ಹುಲ್ಲಾಗಿದ್ದರೆ ಭಯಂಕರವಾದ ಗಾಳಿ ಬೀಸಲಿ, ಭಯಂಕರವಾದ ಮಳೆ ಬರಲಿ, ಅದು ಬಾಗಿ ಭೂತಾಯಿಗೆ ನಮಿಸಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದೆ. ಅಂದರೆ ಮನುಷ್ಯ ಅಹಂಕಾರವನ್ನು ತ್ಯಜಿಸಿ ಸಹನಶೀಲನಾಗಿ ಬಾಗಿದಾಗ ಮಾತ್ರ ಆ ವ್ಯಕ್ತಿಯ ಜೀವನ ಸಾರ್ಥಕವಾಗ್ತದೆ, ಹಸನಾಗ್ತಾ ಇದೆ. ಬಾಳೆಯ ಗೊನೆ ಬಿಟ್ಟಾಗ ಬಾಳೆಯ ಗಿಡ ಬಾಗ್ತಾ ಇದೆ, ಮಾವಿನ ಗಿಡ ಫಲ ಬಿಟ್ಟಾಗ ಬಾಗ್ತಾ ಇದೆ. ಮಾಗಿದವನು ಈ ಲೋಕದಲ್ಲಿ ಅತ್ಯಂತ ಚಿರಂತನವಾಗಿ, ಅಷ್ಟೇ ಅಲ್ಲ ಸಮಷ್ಟಿ ಕಲ್ಯಾಣ ಬಯಸುವ ವ್ಯಕ್ತಿಯಾಗಿ ಮಾರ್ಪಡ್ತಾನವ. ಆವಾಗ ಆತ ವ್ಯಕ್ತಿ ಬಸವಣ್ಣನವರಂತೆ, APJ ಅಬ್ದುಲ್ ಕಲಾಮರಂತೆ, ಅಷ್ಟೇ ಅಲ್ಲ ಅತ್ಯಂತ ಪ್ರಮುಖವಾಗಿರುವ ವ್ಯಕ್ತಿಗಳು, ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಯಾರೇ ಇರುವಲ್ಲಕ ಅವರೆಲ್ಲರೂ ತಾಯಿ ಬಾಗಿದವರೇ ಇದ್ದಾರೆ. ನಾನು DVG ಅವರ ಮಾತನ್ನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೆ. ನಾನು DVG ಅವರ ಮಂಕುತಿಮ್ಮನ ಕಗ್ಗ ಇವತ್ತು ಕರ್ನಾಟಕದ ಕನ್ನಡಿನಲ್ಲಿ ಅತ್ಯಂತ ಅದ್ವಿತೀಯವಾಗಿರುವಂತಹ ಆಧ್ಯಾತ್ಮಿಕ ಶ್ರೇಷ್ಠ ಗ್ರಂಥವಾಗಿದೆ. ಅವರ ಜೀವನ ಅತ್ಯಂತ ಸರಳವಾದಂತಹ ಜೀವನ. ನೂರಾರು ಕಷ್ಟಗಳನ್ನು ಅನುಭವಿಸಿದ ವ್ಯಕ್ತಿಗಳವರು. ಅವೆಲ್ಲ ಕಷ್ಟದ ಅನುಭವವನ್ನು ಆ ಮಂಕುತಿಮ್ಮನ ಕಗ್ಗದಲ್ಲಿ ನೂರಾರು ಪದ್ಯಗಳ ಮೂಲಕವಾಗಿ ರಚನೆ ಮಾಡಿದ್ದಾರೆ ಅವರು. ಹಾಗಾದರೆ ಹೀಗಿದ್ದ ಮೇಲೆ ಮನುಷ್ಯನ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಾವು ಗಟ್ಟಿಯಾಗಿ ಅದನ್ನು ಎದುರಿಸಬೇಕು. ನಾವು ಆ ಕಷ್ಟಗಳು ಬಂದಾಗ ಎದುರಿಸೇ ಹೋದರೆ ನಮ್ಮ ಜೀವನವು ಸಹಿತ ವ್ಯರ್ಥವಾಗ್ತಾ ಇದೆ. ಅದಕ್ಕಾಗಿ ರಾಘವಾಂಕನ ಒಂದು ಮಾತನ್ನು ನೆನಪು ಮಾಡಿಕೊಳ್ಬೇಕು. ನಡೆವರೆಡಹದೆ ಕುಳಿತವರು ಎಡವುವರೇ. ಬದುಕಿನಲ್ಲಿ ನಾನು ನಡೆಯುವುದನ್ನು, ಓಡುವುದನ್ನು ಕಲಿತುಕೊಳ್ಳಬೇಕಾಗಿದ್ದರೆ ಎಡವಿ ಬೀಳಬೇಕು, ಎಡವಿ ಬಿದ್ದು ಏಳಬೇಕು, ಎದ್ದು ಗೆಲ್ಲಬೇಕು. ಆಗ ಮುಂದೆ ನಮಗೆ ನಡೀಲಿಕ್ಕೆ ಆಗ್ತಾಯಿದೆ, ಅಲ್ಲಿವರೆಗೂ ಆಗೋದಿಲ್ಲ. ಇಂಥ ಕಷ್ಟಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಂದೇ ಬರುತ್ತವೆ. ನಾನಿಲ್ಲಿ ಅಬ್ರಹಾಂ ಲಿಂಕನ್ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅಬ್ರಹಾಂ ಲಿಂಕನ್ ತಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೊಟ್ಟಾಗ ಅಲ್ಲಿ ಬರುವಂಥ ಒಂದು ಕೆಲವು ಮಾತುಗಳು ಮನನ ಮಾಡುವಂಥ ಮಾತುಗಳಿದಾವು. ಅಬ್ರಹಾಂ ಲಿಂಕನ್ ತನ್ನ ಮಗನ ವಿದ್ಯಾಭ್ಯಾಸ ಮಾಡುವಂತಹ ಶಾಲೆಯ ಶಿಕ್ಷಕರಿಗೆ ಒಂದು ಪತ್ರ ಬರೆದು ಕಳಿಸ್ತಾರೆ ಅವರು. ನೋಡಿ ಹೇಗಿದೆ ಅದು. ಅದನ್ನು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ, ಅದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಶಿಕ್ಷಕರೇ, ನೀವು ಕಲಿಸಿರಿ, ತನ್ನ ಮಗನಿಗೆ ನೀವು ಕಲಿಸಿರಿ. ಸುಳ್ಳಿನ ಮೇಲೆ ಸುಳ್ಳಿನ ನೆಲೆಯನ್ನು ಅರಸಿ ಸತ್ಯವನ್ನು ಹುಡುಕುವ ದಿಟಮಾರ್ಗವನ್ನು ನೀವು ಕಲಿಸಿರಿ. ಸುಳ್ಳಿನ ಸರಮಾಲೆಯಲ್ಲಿರುವಂಥ ಸಂದರ್ಭದಲ್ಲಿದ್ದರೂ ಸಹಿತ ಸತ್ಯವನ್ನು ನೀವು ಅರಸುವುದನ್ನು, ಹುಡುಕುವುದನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಸ್ವಾರ್ಥಿಯಾಗದೆ ನಿಸ್ವಾರ್ಥಿಯಾಗಿ ಬದುಕುವುದನ್ನು ನೀವು ದಯವಿಟ್ಟು ಕಲಿಸಿರಿ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ನೀವು ಅಂಜಿ ನಡೆಯುವುದನ್ನು ಕಲಿಸಬೇಡಿ, ಧೀರನಾಗಿ ಬದುಕುವುದನ್ನು ಕಲಿಸಿರಿ. ಅಷ್ಟೇ ಅಲ್ಲ, ಇಲ್ಲಿ ದುಷ್ಟರು ಶಿಷ್ಟರು ಇರಬಹುದು ಜಗತ್ತಿನಲ್ಲಿ. ಆ ದುಷ್ಟರ ನಡುವೆ ಶಿಷ್ಟರಾಗಿ ಬದುಕುವ ಒಂದು ಜ್ಞಾನವನ್ನು ಅವನಿಗೆ ಕೊಡಿರಿ. ಅಷ್ಟೇ ಅಲ್ಲ, ಬೆವರಿಳಿಸಿ ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳಲಿ, ಅನ್ಯರು ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ಕಲಿಸಬೇಡ್ರಿ. ಸ್ವತಃ ಬೆವರಿಳಿಸಿ ದುಡಿಯುವಂತಹ ಮನೋಪ್ರವೃತ್ತಿಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ಸೋಲಿನ ಮೂಲಕವಾಗಿ ಗೆಲುವನ್ನು ಅರಸುವ, ಸೋಲಿನ ಮೂಲಕ ಗೆಲುವನ್ನು ಪಡೆಯುವಂಥ ಮಾರ್ಗವನ್ನು ನನ್ನ ಮಗನಿಗೆ ನೀವು ದಯವಿಟ್ಟು ಕಲಿಸಬೇಕು. ಅಷ್ಟೇ ಅಲ್ಲ, ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವ ಗುಣವನ್ನು ಕಲಿಸ್ರಿ. ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವಂಥ ಗುಣವನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ಏಕಾಂಗಿಯಾಗಿದ್ದಾಗಲೂ ಸಹಿತ ಮಲೆಗಳ ನಡುವೆ ಕುಳಿತು ಧ್ಯಾನ ಮಾಡಿ ಚಿಂತನೆ ಮಾಡುವಂಥ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ನನ್ನನ್ನೇ ನಾನು ನಂಬುವಂತೆ, ಅಂದರೆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಬರಬೇಕು ಅಂತ. ಮನುಷ್ಯರಲ್ಲಿ ಆತ್ಮವಿಶ್ವಾಸ ಬರಬೇಕು. ನನ್ನನ್ನು ಮೊದಲು ನಾನು ನಂಬಬೇಕು. ಆ ನಂಬಿದಾಗ ಮಾತ್ರ ನಾವು ಅನ್ಯರನ್ನು ನಂಬುತ್ತೇವೆ, ಆ ಪರಮಾತ್ಮನ ನಂಬುತ್ತೇವೆ. ನಾವು ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲದೇ ಇದ್ದಪ್ಪಾರ ನಾವು ಏನನ್ನು ನಂಬಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಮನೋಭಾವನೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ ಅಂತ ಅಬ್ರಹಾಂ ಲಿಂಕನ್ ತನ್ನ ಮಗನ ಬಗ್ಗೆ ಶಿಕ್ಷಕರಿಗೆ ಬರೀತದೆ ನಾವು. ಅಷ್ಟೇ ಅಲ್ಲ, ಅಳುವುದರ ಜೊತೆಗೆ ನಗುವ ಕಲೆಯನ್ನು ಅವನಿಗೆ ಕಲಿಸಿರಿ. ನೋವನ್ನು ನುಂಗಿ ಬದುಕುವ ಕಲೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಕೊನೆಗೆ ಹೇಳ್ತಾರೆ ಅವರು,
ಮಾನವೀಯತೆಯಲ್ಲಿ ಮರುಗುವುದನು. ಬಸವ ಸಿದ್ಧಾಂತ ಇದನ್ನೇ ಹೇಳ್ತಾ ಇದೆ. ಮಾನವೀಯತೆಯಲ್ಲಿ ಮರುಗುವುದನು. ಬಸವಣ್ಣನವರು ಅಂದು 12ನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾದ, ಶೋಷಣೆಗೆ ಒಳಗಾದ ದೀನ ದಲಿತರೆಲ್ಲರನ್ನೂ ಒಂದುಗೂಡಿಸಿ, ಯಾರು ಶೋಷಣೆಗೆ ಒಳಗಾಗಿದ್ದಾರೆಯೋ, ಯಾರು ಪೆಟ್ಟಿಗೆ ಒಳಗಾಗಿದ್ದಾರೆಯೋ, ಯಾರಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲವೋ, ಯಾರು ಸಮಾಜದ ತಿರಸ್ಕೃತರಾಗಿದ್ದಾರೆಯೋ ಅಂಥ ವ್ಯಕ್ತಿಗಳೆಲ್ಲರನ್ನೂ ಒಂದುಗೂಡಿಸಿದ. ಅದರ ಜೊತೆಗೆ ಮಾನವೀಯತೆಯ ಗುಣಗಳನ್ನು ಅವರಲ್ಲಿ ಬಿತ್ತಿ ಬೆಳೆಸಿದ. ಯಾವ ಪುರೋಹಿತಶಾಹಿಯ ದಬ್ಬಾಳಿಕೆಯಿಂದ ಅಸ್ಪೃಶ್ಯ ವರ್ಗ, ದಲಿತ ವರ್ಗ ತುಳಿತಕ್ಕೆ ಒಳಗಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತೋ ಅಂಥ ಎಲ್ಲ ವ್ಯಕ್ತಿಗಳನ್ನು, ಕಾಯಕ ಜೀವಿಗಳನ್ನು ಒಂದುಗೂಡಿಸಿ ಅವರ ಮೂಲಕವಾಗಿ ಮಾನವೀಯತೆ ಅಂದರೆ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಧೀಮಂತ ವ್ಯಕ್ತಿ ದಾರ್ಶನಿಕ ಬಸವಣ್ಣವರು. ಒಂದು ದಾರ್ಶನಿಕರ ಮಾತನ್ನು ನಾವು ವಿಚಾರ ನಡ್ಕೊಂಡೆಪ್ಪಾರ, ಮನುಷ್ಯನ ಜೀವನ ಇರುವಂತಹದ್ದು ವ್ಯರ್ಥವಾಗಬಾರದು. ನಾನು ಬದುಕಿದ ಮೇಲೆ ನನ್ನ ಬದುಕಿ ಜೊತೆಗೆ ಅನ್ಯರ ಬದುಕು ಹಸನಾಗಬೇಕು, ಅವರು ಸುಂದರವಾಗಿ ಬದುಕಬೇಕು. ಇಲ್ಲಿ 4 ಮಂದಿ ಬಾಯಾಗಿ ಉಳಿಬೇಕು. ಹಿಂಗಂತ ತಕ್ಷಣ ಕೆಲವರು ಸಮಾಜಿಗೆ ಹೇಳುವಂಥ ಮಾತಾಡ್ಬೋದು. 4 ಮಂದಿಯಾಗ ದುಷ್ಟರಾದರೂ ಉಳಿತಾರ, ಶಿಷ್ಟರಾದರೂ ಉಳಿತಾರ. ಆದರೆ ಆ ಮಾತನ್ನು ನೆನಪಿಡಬೇಕು, ನಾವು ದುಷ್ಟರಾದಾಗ ನಮ್ಮನ್ನು ಜನ ಚೀತು ಎಂದು ಚೀಮಾರಿ ಹಾಕುತ್ತಾರೆ, ಅದೇ ಶಿಷ್ಟರಾದಾಗ ಬಂದು ಕಾಲಿಗೆ ಎರಗುತ್ತಾರೆ. ಆ ಬಸವನ ತತ್ವಕ್ಕೆ ಅನುವರ್ತಿಯಾಗಿ, ಸಿದ್ಧರಾಮನ ತತ್ವಕ್ಕೆ ಅನುವರ್ತಿಯಾಗಿ, ಅಕ್ಕ ಮಹಾದೇವ ತತ್ವಕ್ಕೆ ಅನುವರ್ತಿಯಾಗಿ ಶರಣರ ಪರಂಪರೆಯನ್ನು ನಾವು ಬೆಳೆಸ್ಕೊಳ್ಬೇಕು, ಶರಣರ ಜೀವನವನ್ನು ನಡೆಸಬೇಕು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಕಷ್ಟಗಳು, ಸುಖಗಳು, ನೋವುಗಳು, ನಲಿವುಗಳು ಬರುವುದು ಸರ್ವೇ ಸಾಮಾನ್ಯ. ಅವೆಲ್ಲವನ್ನು ಎದುರಿಸಿ ನನ್ನನ್ನು ನಾನು ನಂಬಿಕೊಂಡು ನನ್ನ ಒಂದು ಯಶೋಗಾಥೆಯನ್ನು ನಾನೇ ಬೆಳೆಸ್ಕೊಳ್ಬೇಕು ಹೊರತು ಅನ್ಯ ಪರಾವಲಂಬಿಯಾಗಿ ಬದುಕುವಂತಹದ್ದು ವ್ಯರ್ಥ. ಪರಾವಲಂಬಿಯ ಜೀವನ ಅದು ಇದ್ದು ಸತ್ತಂತೆ ಆಗ್ತಾ ಇದೆ. ಇಂಥ ಮನೋಭಾವನೆಯನ್ನು ತಿರಸ್ಕರಿಸಿ ಶರಣ ಮಾರ್ಗದಲ್ಲಿ ಬಸವ ಹೇಳಿದ ರೀತಿಯಲ್ಲಿ ನಾವು, ಅಕ್ಕ ಮಹಾದೇವಿ ಹೇಳಿದ ರೀತಿಯಲ್ಲಿ, ಅಬ್ರಹಾಂ ಲಿಂಕನ್ ಹೇಳಿದ ಮಾತಿನಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಅದರ ಮೂಲಕವಾಗಿ ಗಟ್ಟಿಯಾದ ಇಟ್ಟಿಗೆಗಳಿಂದ ಹೇಗೆ ಮನೆಯನ್ನು ಕಟ್ಟುತ್ತಾರೆಯೋ, ಆ ಮನೆ ವಾಸ ಮಾಡಲಿಕ್ಕೆ ಯೋಗ್ಯವಾಗುತ್ತದೆಯೋ, ಅದೇ ರೀತಿಯಾಗಿ ಇಂಥ ಮನೆಯನ್ನು ಕಟ್ಟಿಕೊಂಡು ನಾವು ಗಟ್ಟಿಯಾಗಿ ಬದುಕಬೇಕು. ಅದರ ಜೊತೆಗೆ ನಮ್ಮ ಒಂದು ಧ್ಯೇಯವನ್ನು ಸಾಧಿಸಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ, ಇಲ್ಲಿಗೆ ವ್ಯರ್ಥವಾಗ್ತಾ ಇದೆ. ಅದಕ್ಕಾಗಿ ನಾನು ಹೇಳುವಂತಹದ್ದು, ಕಟ್ಟಿಗೆಯಂತೆ ಸುಟ್ಟು ಬೂದಿಯಾಗದೆಯೇ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕು. ಕಷ್ಟಗಳು ಬರಲಿ, ಡಿ ವಿ ಜಿಯವರು ಹೇಳಂತೆ ಏನೇ ಕಷ್ಟ ಬರಲಿ ಆ ಸಾಹಸ ಮೂಲಕವಾಗಿ ನಾವು ಗಟ್ಟಿಯಾಗಿ ಮನೆಯನ್ನು ಕಟ್ಟಿಕೊಂಡು ನೆರಳು ಕೊಟ್ಟು ನೆರಳಿನ ಮೂಲಕವಾಗಿ ಬದುಕಬೇಕು, ಸಮಾಜಕ್ಕೂ ಒಳ್ಳೆಯದನ್ನು ಮಾಡಬೇಕು. ಇಂಥ ಮನೋಭಾವನೆಯನ್ನು ಶರಣತತ್ವ ನಮ್ಮ 12ನೇ ಶತಮಾನದಲ್ಲಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ವಚನಗಳ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅಂಥ ಒಂದು ಪಥದಲ್ಲಿ, ದಾರಿಯಲ್ಲಿ ನಾವು ನೀವು ಮುನ್ನಡೆಯೋಣ, ನಾವು ನೀವೆಲ್ಲ ಬದುಕೋಣ, ಗಟ್ಟಿಯಾಗಿ ಕಷ್ಟವನ್ನು ಸಹಿಸಿ ಈ ಲೋಕದಲ್ಲಿ ಒಳ್ಳೆಯವರಾಗಿ ದಾರ್ಶನಿಕರಾಗಿ ಬದುಕೋಣ. ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ, ನಮ್ಮೊಳಗೆ ಅವಿತಿರುವರಯ್ಯ. ರೋಷ ದ್ವೇಷಾದಿ ಅರಿಷಡ್ವರ್ಗಗಳು, ರೋಷ ದ್ವೇಷಾದಿ ಅರಿಷಡ್ವರ್ಗಗಳು ಅಷ್ಟಮದಂಗಳೇ ರಾಕ್ಷಸರಯ್ಯ, ಅಷ್ಟಮದಂಗಳೇ ರಾಕ್ಷಸರಯ್ಯ. ಎಲ್ಲಿರುವರಯ್ಯ ಶರಣರು ಎಲ್ಲಿರುವರಯ್ಯ, ಎಲ್ಲಿರುವರಯ್ಯ ಶರಣರು ಎಲ್ಲಿರುವರಯ್ಯ, ನಮ್ಮೊಳಗೆ ಅವಿತಿರುವರಯ್ಯ, ನಮ್ಮೊಳಗೆ ಅವಿತಿರುವರಯ್ಯ. ಪ್ರೀತಿ, ದಯೆ, ಕರುಣೆ, ವಿನಯಾದಿ ಸಾತ್ವಿಕ ಗುಣಗಳೇ. ಪ್ರೀತಿ, ದಯೆ, ಕರುಣೆ, ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆವ ಗುಣಗಳಯ್ಯ, ಶರಣತನ ಪಡೆವ ಗುಣಗಳಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಎಲ್ಲಿರುವರಯ್ಯ ರಾಕ್ಷಸರು ಎಲ್ಲಿರುವರಯ್ಯ. ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು ರಾಕ್ಷಸ ಗುಣ ಮತ್ತು ಸಾತ್ವಿಕ ಗುಣ. ಅತಿ ನಿಮಗೆ ಸುಲಭವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ದುಡಿಯದೆಯೇ ಊಟ ಮಾಡುವವರು ಧನುಜರು. ದುಡಿಯದೆಯೇ, ಬೆವರಿಳಿಸದೆ ದುಡಿಯದೆ ಊಟ ಮಾಡುವವರು ಧನುಜರು, ರಾಕ್ಷಸರು. ದುಡಿದು ಉಣುವವರು ಮನುಜರು. ದುಡಿದು ಉಣುವವರು, ಬೆವರಿಳಿಸಿ ದುಡಿದು ಉಣುವವರು ಮನುಜರು. ಬೆವರಿಳಿಸಿ ದುಡಿದು ಉಣುತ ದಾಸೋಹಿಸುವವರು ಶರಣರು, ಶರಣರು.
ಮನುಷ್ಯರಲ್ಲಿ 3 ವರ್ಗ. ಇಂಥ ಒಂದು ಸ್ವಭಾವವನ್ನು ಕಥೆಗಳ ಮೂಲಕವಾಗಿ ಕಾಲಕ್ಷೇಪ ಮಾಡುವ ಸಲುವಾಗಿ ಪುರಾಣದಲ್ಲಿ ಪ್ರವಚನಕಾರರು ಅನೇಕ ಈ ಸುಳ್ಳಿನ ಸರಮಾಲೆಯ ಕಥೆಗಳನ್ನು ಕಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಆ ಪುರಾಣಗಳಲ್ಲಿ. ಅದಕ್ಕಾಗಿಯೇ ನಮ್ಮ ವಚನಕಾರರು ಅವೆಲ್ಲವನ್ನು ತಿರಸ್ಕರಿಸಿದರು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ಟಗರ ಹೋರಟೆ, ಇವೆಲ್ಲವನ್ನು ಬಸವಾದಿ ಪ್ರಮತರು ತಿರಸ್ಕರಿಸ್ತಾರೆ. ಅಂದರೆ ಮನುಷ್ಯನಲ್ಲಿ ಸಾತ್ವಿಕ ಗುಣಗಳು ಬೆಳೆಯಬೇಕಾಗಿದ್ದರೆ ಮೊದಲು ಕಾಯಕ ಮಾಡಬೇಕು. ಕಾಯಕರಹಿತ ಜೀವನ ಎಂದರೆ ಅದು ದುಷ್ಟ ಗುಣಗಳ ಸಂಗ್ರಹ ಆಲಯ. ಕಾಯಕ ಮಾಡದೆಯೇ ಊಟ ಮಾಡುವಂತಹ ವ್ಯಕ್ತಿಯ ಮನಸ್ಸು ಎಂದು ಪರಿಶುದ್ಧವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಬಸವಣ್ಣವರು ಅರ್ಥ ಮಾಡಿಕೊಂಡರು. ಅದಕ್ಕಾಗಿ ಕಾಯಕ ತತ್ವವನ್ನು ಮೊದಲು ಜಗತ್ತಿಗೆ ತೋರಿಸಿಕೊಟ್ಟಂಥ ವ್ಯಕ್ತಿಗಳು. ನೀವು ಪ್ರತಿಯೊಬ್ಬ ಶರಣರ ಹೆಸರನ್ನು ನೋಡ್ಕೊಳ್ಳ್ರಿ. ಮೊದಲು ಕಾಯಕದ ಹೆಸರು, ನಂತರ ಅವರ ಹೆಸರು. ಹಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಮೋಳಿಗೆಯ ಮಾರಯ್ಯ. ಪ್ರತಿಯೊಬ್ಬರ ಉದ್ಯೋಗ ಕಾಯಕ ಮೊದಲು, ನಂತರ ಆ ವ್ಯಕ್ತಿ ಹೆಸರು. ಇದು ಬಸವಣ್ಣನವರು ನಮ್ಮ ಜಗತ್ತಿಗೆ ಕೊಟ್ಟಂಥ ಒಂದು ವಿಶಿಷ್ಟವಾದ ಪರಿಕಲ್ಪನೆ. ನಾನಿಲ್ಲಿ ರಾಕ್ಷಸರ ಬಗ್ಗೆ ವಿಷಯ ಬರ್ತದೆ. ಎಲ್ಲಿರುವರೆಯ ರಾಕ್ಷಸರು? ಮನುಷ್ಯ ದುರ್ಗುಣ ಮತ್ತು ಸುಗುಣಗಳ ಒಂದು ಮೊತ್ತ. ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಅವನಲ್ಲಿ ಒಳ್ಳೆಯ ಗುಣಗಳು ಇರ್ತವೆ, ಕೆಟ್ಟ ಗುಣಗಳು ಇರ್ತವೆ. ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗಾಂಧೀಜಿಯನ್ನು ನಾವು ಮಹಾತ್ಮನೆಂದು ಇವತ್ತು ಪೂಜೆ ಮಾಡ್ತಾ ಇದ್ದೇವೆ. ಅವನು ಮೊದಲು ಗೃಹಸ್ಥನಾಗಿದ್ದಾಗ ತನ್ನ ಬಾಲ್ಯದ ಸಂದರ್ಭದಲ್ಲಿ ಅಪ್ಪರ ಜೇಬಿನಿಂದ ಹಣವನ್ನು ಕಳ್ಳತನ ಮಾಡಿದ. ಮದುವಾಯಿತು. ಹೆಂಡತಿಯನ್ನು ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಕೈಯಿಂದ ಕೋಲಿನಿಂದ ಹೊಡಿತಾ ಇದ್ದ. ರಾಕ್ಷಸಿ ಪ್ರವೃತ್ತಿಯನ್ನು ತೋರ್ತಾ ಇದ್ದ ಮಹಾತ್ಮ ಗಾಂಧೀಜಿ. ತಪ್ಪು ಅರಿವಾಯಿತು, ಬಿಟ್ಟುಕೊಟ್ಟ. ಅಂದರೆ ತಪ್ಪನ್ನು ತಿದ್ದಿಕೊಳ್ಳುವ ಮನುಷ್ಯ ನಿಜವಾಗಿ ಶರಣನಾಗುತ್ತಾನೆ. ನಾನು ಮಾಡಿದ್ದು ತಪ್ಪೇ ಅಲ್ಲ ಎಂದು ತಿಳಿದುಕೊಂಡು ಪುನಃ ಮಾಡುವಂಥ ವ್ಯಕ್ತಿಗಳು ರಾಕ್ಷಸರಾಗುತ್ತಾರೆ. ಈಗಿಲ್ಲೇ ಎಲ್ಲಿರುವರೆಯ ರಾಕ್ಷಸರು, ಎಲ್ಲಿರುವರೆಯ ರಾಕ್ಷಸರು ಎನ್ನುವಂಥ ಮಾತಿನಲ್ಲಿ ನಾನು ಹೇಳುವಂತಹದ್ದು, ನಮ್ಮೊಳಗೆ ಅವಿತಿರುವರಯ್ಯ, ನಮ್ಮೊಳಗೆ ಅವಿತಿರುವರಯ್ಯ. ಅಂಗುಲಿಮಾಲ ಒಬ್ಬ ದುಷ್ಟ ನಿಜ, ಬುದ್ಧ ಶಿಷ್ಟ ದಾರ್ಶನಿಕ. ಆ ಶಿಷ್ಟ ದಾರ್ಶನಿಕನ ಕಂಡಾಗ ಆ ದುಷ್ಟ ಅಂಗುಲಿಮಾಲ ತನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟುಕೊಡ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯ ಸಾತ್ವಿಕ ಗುಣಗಳು ಪರೋಕ್ಷವಾಗಿ ಅವನ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಒಬ್ಬ ಬಸವಣ್ಣ ಸಾವಿರ ಶರಣರಿಗೆ, ಸಾವಿರ ಕಾಯಕ ಯೋಗಿಗಳಿಗೆ ಆ ಕಾಯಕದ ಮೂಲಕವಾಗಿ, ದಾಸೋಹದ ಮೂಲಕವಾಗಿ ಮಾರ್ಗದರ್ಶನ ಮಾಡಿದಾಗ ಎಲ್ಲ ಒಂದು ಶರಣ ಪರಂಪರೆಯ ಸಾವಿರಾರು ಜನ ಶರಣ ಪರಂಪರೆ ನಮ್ಮಲ್ಲಿ ಪ್ರಾರಂಭ ಆಯಿತು. ಒಬ್ಬ ವ್ಯಕ್ತಿ ಸಾತ್ವಿಕ ಗುಣಗಳ ಮೂಲಕವಾಗಿ ಇಡೀ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂಥ ಕೆಲಸವನ್ನು ಬಸವಾದಿ ಪ್ರಮತರು ಮಾಡಿದರು. ಅದರ ವಿಶೇಷವಾಗಿ ನಮ್ಮ ಬಸವಣ್ಣನವರು. ಈಗಿಲ್ಲೇ ನಮ್ಮೊಳಗೆ ಅವಿತಿರುವರಯ್ಯ, ನಮ್ಮಲ್ಲಿ ಇದ್ದಾರೆ, ನಮ್ಮ ಕಾಯದಲ್ಲಿ ಅಡಿಕೊಂಡಿದ್ದಾರೆ ಮನಸ್ಸಿನಲ್ಲಿ. ಈ ಮನಸ್ಸು ಎನ್ನುವಂತಹದ್ದು ಏನಿದೆಯಲ್ಲ, ಇದು ವಿಶಿಷ್ಟವಾದಂಥ ಒಂದು ಕಾರ್ಯಾಗಾರ. ಇದು ಪ್ರತಿ ಕ್ಷಣ ಕಲ್ಪನೆ ಮಾಡ್ಕೊಳ್ತಾ ಇದೆ, ವಿಚಾರ ಮಾಡ್ತಾ ಇದೆ, ಭಾವೋನ್ಮಾದ ಪಡಿತಾ ಇದೆ, ಒಳ್ಳೆಯದನ್ನು ಸ್ವೀಕಾರ ಮಾಡ್ಕೊಳ್ತಾ ಇದೆ, ತನ್ನ ದೈಹಿಕ ಸುಖವನ್ನು ಬಯಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾದ್ರೆ ಈಗಿಲ್ಲೇ ರೋಷ ದ್ವೇಷ ಮನುಷ್ಯನಲ್ಲಿ ಇವು ಸಹಜ. ಈ ರೋಷ ದ್ವೇಷಾದಿ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೇನಿದಾವಲ್ಲ, ಈ ಪಂಚೇಂದ್ರಿಯಗಳ ಮೂಲಕವಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳ ಮೂಲಕವಾಗಿ, ಈ ಪಂಚೇಂದ್ರಿಯಗಳ ಮೂಲಕವಾಗಿ ಮನುಷ್ಯ ಆಸೆ ಪಡ್ತಾನ. ಅವನು ನೋಡಿ ಕೇಳಿ ಆಸೆ ಪಡ್ತಾನ, ಅವನ್ನು ಪೂರೈಕೆ ಮಾಡಿಕೊಳ್ಳೋ ಸಲುವಾಗಿ ಪ್ರಯತ್ನ ಪಡ್ತಾನ. ಒಬ್ಬ ಯುವತಿಯನ್ನು ಕಂಡಾಗ ಸಹಜವಾಗಿ ಒಬ್ಬ ಯುವಕನಿಗೆ ಕಾಮ ಪ್ರಚೋದನೆ ಆಗ್ತಾ ಇದೆ. ಕಾಮ ಪ್ರಚೋದನೆ ಆದಾಗ ಇದು ಸಲ್ಲದು, ಇದು ಸಲ್ಲದೇ ಇರುವುದು ಎನ್ನುವುದು ವಿಚಾರ ಮಾಡೋದಿಲ್ಲ. ಕಾಮಾತುರಾಣಂ ನ ಭಯಂ ಲಜ್ಜಾ ಎನ್ನುವ ರೀತಿಯಲ್ಲಿ. ಅಂದರೆ ಆ ಯುವಕ ತನ್ನ ಕಾಮ ತೃಷೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆ ಯುವತಿಯನ್ನು ಬಳಸಿಕೊಳ್ಳಬೇಕೆನ್ನುವಂಥ ದುಷ್ಟ ಪ್ರವೃತ್ತಿ ಅವನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದು ಈಡೇರಲಿಲ್ಲಪ್ಪ ಅಂದರೆ ಆ ಕಾಮ ಕ್ರೋಧವಾಗ್ತಾ ಇದೆ. ಆ ಕ್ರೋಧವಾಗಿ ಗುಂಡಾಗ ಸಹಿತ ಆ ಕನ್ಯೆ ಇವನಿಗೆ ಒಲಿಯಲಿಲ್ಲ ಮೇಲೆ ಅದೇ ಕಾಮ ಕ್ರೋಧಗಳು ಮತ್ತಷ್ಟು ಉಲ್ಬಣಗೊಳ್ತಾ ಇದ್ದಾವೆ. ಕಾಮ ಕ್ರೋಧವಾಗುತ್ತದೆ, ಆ ಕ್ರೋಧವೇ ಲೋಭವಾಗುತ್ತದೆ.
ಇದನ್ನು ಏನಾದರೂ ಮಾಡಿ ಪಡೀಲಿಕ್ಕೇ ಬೇಕು ಎನ್ನುವಂಥ ಒಂದು ಹಠಾವನೆಯಲ್ಲಿ ಬರ್ತಾ ಇದೆ. ಒಂದಿದು ಸೈಕಲ್ ಚೈನ್ ಇದ್ದಂಗೆ ಇದು, ಹಂಗೆ ಇದು ಕಾಮ, ಕ್ರೋಧ, ಲೋಭ, ಮೋಹ ಅದನ್ನು ಪಡೆಯಬೇಕು, ಆ ಕನ್ಯೆಯನ್ನು ಪಡೆಯಲೇಬೇಕು ಎನ್ನುವಂಥ ದುಷ್ಟ ಬುದ್ಧಿ ಅವನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಇವತ್ತು ನೀವು ಪತ್ರಿಕೆಯಲ್ಲಿ ಓದ್ತಿದ್ದೀರಿ, ಅತ್ಯಾಚಾರಿಗಳು ಈ ರೀತಿ ಮಾಡಿದರು, ಆ ಹುಡುಗಿಯನ್ನು ಭೋಗಿಸಿಕೊಂಡು ಅವಳನ್ನು ಕೊಲೆ ಮಾಡುವಂಥ ಪ್ರಸಂಗ. ಇದು ಅರಿಷಡ್ವರ್ಗಗಳ ಒಂದು ಪ್ರತಿಕ್ರಿಯೆ. ಇದು ಈ ಅರಿಷಡ್ವರ್ಗಗಳಿಗೆ ಒಳವಂಥ ಮನುಷ್ಯ, ಅತ್ಯಾಚಾರಿ ಮಾಡುವಂಥ ಮನುಷ್ಯ ತನ್ನ ಸುಖವನ್ನು ಅನುಭವಿಸಿ ಅನ್ಯರಿಗೆ ತೊಂದರೆ ಕೊಟ್ಟು ಮತ್ತೆ ಆ ಕನ್ಯೆಯನ್ನು ಅಥವಾ ಆ ಹುಡುಗಿಯನ್ನು ಕೊಂದು ಹಾಕ್ತಾರ. ಇದು ರಾಕ್ಷಸ ಪ್ರವೃತ್ತಿ. ಎಲ್ಲಿದೆ ಇದು? ಆ ವ್ಯಕ್ತಿಯ ಒಳಗೆ ಇದೆ. ಇದು ಆ ವ್ಯಕ್ತಿಯ ಒಳಗೆ ಇದೆ. ಇಂಥ ಅನೇಕ ಘಟನೆಗಳು ಕೇವಲ ಇದು ವರ್ತಮಾನ ಕಾಲದಲ್ಲ, ಪ್ರಾಚೀನ ಕಾಲದಲ್ಲೂ ಸಾಕಷ್ಟು ಅದಾವು. ಅದಕ್ಕೆ ನೀವೆಲ್ಲ ಅನೇಕ ಉದಾಹರಣೆ ನೋಡಿದಿರಿ. ರಾಮಾಯಣದ ರಾವಣ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದಂಥ ಈ ಮನುಷ್ಯ ಆ ಸೀತೆಯನ್ನು ತಾನು ಮಾಡಿದ ತಪ್ಪು ಎನ್ನುವುದು ಗೊತ್ತಿದೆ ಅವನಿಗೆ. ಸ್ವತಃ ಅವನ ಹೆಂಡತಿ ಹೇಳ್ತಾ ಇದ್ದಾರೆ, ಸ್ವತಃ ಅವನ ತಮ್ಮನ ವಿಭೀಷಣ ಹೇಳ್ತಾ ಇದ್ದಾನೆ, ಅಣ್ಣ ನೀ ಮಾಡಿದ ತಪ್ಪು ಅಂತ ತಿಳ್ಕೊಂಡು ವಿಭೀಷಣ ಅವನಿಗೆ ತಿಳುವಳಿಕೆ ಕೊಟ್ಟರು ಸಹಿತ ಇಲ್ಲ, ನಾನು ಮಾಡುವ ಕರ್ತವ್ಯ ಶ್ರೇಷ್ಠವಾಗಿದೆ, ಅಷ್ಟೇ ಅಲ್ಲ ಇದು ಒಪ್ಪಿತವಾಗಿದೆ, ಅವಳನ್ನು ಪಡೆದೇ ತೀರುತ್ತೇನೆ ಅನ್ನುವಂಥ ಮನೋಭಾವನೆ. ಇವು ಲೋಕದಲ್ಲಿ ಈ ಪ್ರತಿಯೊಂದು ಗಂಡಿಗೂ ಪರಸ್ತ್ರೀ ವ್ಯಾಮೋಹ ಮಾಡುವಂಥ ಒಂದು ಪ್ರವೃತ್ತಿ ಒಳಗೆ ಅವಿತುಕೊಂಡಿರ್ತದೆ ಅದು. ಆದರೆ ನೈತಿಕ ಮೌಲ್ಯ ಇರುವಂಥ ಮನುಷ್ಯ, ಪ್ರಜ್ಞಾವಂತ ಮನುಷ್ಯ ಅದನ್ನು ವಿಚಾರ ಮಾಡಿ ತಿರಸ್ಕಾರ ಮಾಡ್ತಾನೆ. ಅದನ್ನು ಬಸವಾದಿ ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೇ ಈ ಅತ್ಯಾಚಾರ ಮಾಡುವಾಗಲಿ, ಆ ರಾವಣನೇ ಆಗಲಿ, ಕೀಚಕನೇ ಆಗಲಿ, ಮತ್ತೊಬ್ಬ ವ್ಯಕ್ತಿಯೇ ಆಗಲಿ, ತಾವು ಮಾಡಿದ ತಪ್ಪನ್ನು ತಿದ್ದುಕೊಂಡಾಗ ಮಾತ್ರ ಪುನಃ ಅವರು ಮನುಷ್ಯರಾಗುತ್ತಾರೆ. ತಪ್ಪು ಮಾಡಿಯೇ ಇಲ್ಲ ಎಂದು ಆ ತಪ್ಪನ್ನೇ ಸಾಧಿಸ್ತಾ ಹೋದಾಗ ಅವರು ರಾಕ್ಷಸರಾಗುತ್ತಾರೆ. ಇದು ಇತ್ತೀಚೆಗೆ ಆಧುನಿಕ ಕಾಲದಂತೂ ವಿಪರೀತವಾಗಿ ಬೆಳೀತಾ ಇದೆ. ಈ ರಾಕ್ಷಸಿ ಪ್ರವೃತ್ತಿ ಬೆಳೆದು 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 ಇಡೀ ಸಮಾಜವನ್ನೇ ಅಸ್ತವ್ಯಸ್ತಗೊಳಿಸ್ತಾ ಇದೆ, ಸಮಾಜದ ಆರೋಗ್ಯವನ್ನು ಕೆಡಿಸ್ತಾ ಇದೆ. ಅದಕ್ಕಾಗಿ ಬಸವಣ್ಣವರು ಪರಸ್ತ್ರೀ ಛಲಬೇಕು ಶರಣಂಗೆ ಪರಸ್ತ್ರೀಯೇ ವಲ್ಲೆನೆಂಬ. ಈ ಮದೋನ್ಮತ್ತನಾದಾಗ ಮನುಷ್ಯ ಮೃಗವಾಗ್ತಾನೆ. ಮನುಷ್ಯನಲ್ಲಿ ಪ್ರಾಣಿಯ ಗುಣಗಳು ಇವೆ. ಆ ಪ್ರಾಣಿಯ ಗುಣಗಳನ್ನು ಶರಣರ ಉಪದೇಶದ ಮೂಲಕವಾಗಿ ಅಥವಾ ದಾರ್ಶನಿಕರ ಮಾತುಗಳ ಮೂಲಕವಾಗಿ ನಾವು ಕಳ್ಕೊತ ಬರಬೇಕು. ಬುದ್ಧನ ಮೂಲಕವಾಗಿ ಹಾಗೆ ಅಂಗುಲಿಮಾಲ ತನ್ನ ದುಷ್ಟವನ್ನು ಕಳ್ಕೊಂಡಲ್ಲ, ಅದೇ ರೀತಿಯಾಗಿ ಕಳ್ಕೊತ ಬಂದಾಗ ಆ ಸಾತ್ವಿಕ ಗುಣಗಳು, ಆ ಮಾನವೀಯ ಗುಣಗಳು ಅವನನ್ನು ರಾಕ್ಷಸಿ ಪ್ರವೃತ್ತಿಯಿಂದ ಹಿಂದಕ್ಕೆ ತಳ್ತಾ ಇದ್ದಾವು. ಅಂದರೆ ಇಲ್ಲಿ ಈ ಮದಗಳನ್ನು ನಾವು ದೂರೀಕರಿಸಬೇಕು. ನಿಜವಾಗಿಯೂ ರಾಕ್ಷಸರೆಂದರೆ ಆ ಕೀಚಕ, ರಾವಣ ಇವು ಕಥೆಗಳು. ಆದರೆ ನಿಜವಾಗಿಯೂ ನಾವೇ ರಾಕ್ಷಸರು, ನಾನೇ ರಾವಣ, ನಾನೇ ಕೀಚಕ, ನಾನೇ ಸತ್ಯವಂತ, ನಾನೇ ಬಸವಣ್ಣ, ನಾನೇ ಅಲ್ಲಮ, ನಾನೇ ಐನ್ಸ್ಟೀನ್. ಯಾವಾಗದು ಒಳ್ಳೆಯ ಗುಣಗಳು ಬಂದಾಗ, ದುಷ್ಟ ಗುಣಗಳು ಬಂದಾಗ ನಾನೇ ರಾವಣ, ನಾನೇ ಕೀಚಕ. ಪರಸ್ತ್ರೀ ವ್ಯಾಮೋಹ ಪಟ್ಟರೆ ಅದು ನಾನು ಕೀಚಕ. ಇಂಥ ಒಂದು ಮನೋಭಾವನೆ ಮನುಷ್ಯನಲ್ಲಿ ಇದೆ. ಇವನ್ನ ಬೆಳೆಸಬೇಕಾದ್ರೆ ಉಳಿಸ್ಕೊಳ್ಬೇಕಾಗಿದ್ದಪ್ಪ, ನಾವು ಬೆಳಕಾಗಬೇಕಾಗಿದ್ದರೆ ಈ ರಾಕ್ಷಸಿ ಪ್ರವೃತ್ತಿಯನ್ನು ಅಂದರೆ ಅಷ್ಟಮದಂಗಳನ್ನು, ಸಪ್ತ ವ್ಯಸನಗಳನ್ನು, ಅರಿಷಡ್ವರ್ಗಗಳನ್ನು ದೂರೀಕರಿಸಬೇಕು. ಆ ದೂರೀಕರಿಸುವುದರ ಮೂಲಕವಾಗಿ ಸಾತ್ವಿಕ ಗುಣಗಳ ಕಡೆಗೆ ಬರಬೇಕು. ಮುಂದಿನ ವಿಚಾರ, ಎಲ್ಲಿರುವರಯ್ಯ ಶರಣರು, ಎಲ್ಲಿರುವರಯ್ಯ? ಆ ಶರಣರ ಗುಣಗಳು ಪ್ರೀತಿ, ದಯೆ, ಸತ್ಯ, ಅಹಿಂಸೆ, ಕರುಣೆ, ಸಹನೆ, ತಾಳ್ಮೆ, ಇಂಥ ಮನೋಭಾವನೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇವೆ. ಆದರೆ ನಾವು ಅವ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಈ ಅಷ್ಟಮದಂಗಳ ಮೂಲಕವಾಗಿ ನಾವು ಏನು ಮಾಡ್ತೇವೆ, ನಾವೇ ಶ್ರೇಷ್ಠರು, ನಾನೊಬ್ಬ ಪ್ರತಿಷ್ಠೆ ವ್ಯಕ್ತಿ ಆಗಬೇಕು ಎನ್ನುವಂಥ ಒಂದು ಅಹಮಿಕೆಯಲ್ಲಿ ಇವೆಲ್ಲವನ್ನು ನಾನು ಕಳ್ಕೊಳ್ತಿದ್ದೇವೆ. ಒಂದು ಉದಾಹರಣೆ ಕೊಡ್ತೇನೆ ನಾನೀಗ. ಹರಿಹರದಲ್ಲಿ ಒಬ್ಬ ಸುಮಾರು 85 ವರ್ಷದ ಒಬ್ಬ ಜಯಪ್ಪ ಅನ್ನೋ ಮನುಷ್ಯ ಇದ್ದ. ಅವರ ಗೆಳೆಯನ ಮಗ ವಕೀಲಾಗಿದ್ದ. 35 ವರ್ಷದ ಆ ವ್ಯಕ್ತಿ. ಆ 35 ವರ್ಷದ ವ್ಯಕ್ತಿ ವಕೀಲಾದಾಗ ಜಯಪ್ಪ ಎನ್ನುವ 85 ವರ್ಷದ ವ್ಯಕ್ತಿ ನಮ್ಮಪ್ಪನ ಗೆಳೆಯ ಅನ್ನೋದು ಗೊತ್ತಿದೆ. ಇದರಿಗೆ ಬಂದಪ್ಪರ ಆ ವ್ಯಕ್ತಿ ನಮಸ್ಕಾರ ಮಾಡಲಿಲ್ಲ, ಶರಣ ಮಾಡಲಿಲ್ಲ, ಯಾರೂ ವಕೀಲ. ಆವಾಗ ಜಯಪ್ಪನವರಿಗೆ ಗೊತ್ತಾಯಿತು. ಜಯಪ್ಪನವರೇ ಆ ವ್ಯಕ್ತಿಗೆ ನಮಸ್ಕಾರ ಮಾಡಿದರು. ಆವಾಗ ಅರಿವು ಬಂತು ಅವಾಗ. ಯಾರಿಗೆ? ಆ ವಕೀಲನಿಗೆ. ಅವನಿಗೆ ವಕೀಲಿಗೇನು, ನಾನು ವಿದ್ಯೆ ಕಲಿತಿದ್ದೇನೆ, LLB ಮಾಡಿದ್ದೇನೆ, ಪಾಸ್ ಮಾಡಿದ್ದೇನೆ. ಈ ಜಯಪ್ಪ ಏನು ಬರೀ 7ನೇ ಕ್ಲಾಸ್ ಓದಿದ್ದಾನೆ, ದೊಡ್ಡ ಮನುಷ್ಯ ಇರಬಹುದು. ಇದು ವಾಸ್ತವಿಕ ಸತ್ಯ. ಇದು ಯಾವಾಗ ಈ ಜಯಪ್ಪನವರು ಆ ವಕೀಲರಿಗೆ ನಮಸ್ಕಾರ ಮಾಡಿದ್ರಲ್ಲ, ಆ ವಕೀಲ ನಿಜವಾಗಿ ಸಂಪೂರ್ಣ ಪರಿವರ್ತನ ಆದ, ಆ ಜಯಪ್ಪನಿಗೆ ಶರಣಾಗತನಾದ. ಅಂದರೆ ಸಾತ್ವಿಕ ಗುಣ ಬೆಳೆಯಲಿಕ್ಕೆ ಅವಕಾಶ ಅಲ್ಲೇ ದೊರೆಯಿತು. ಇಂಥ ಮನೋಭಾವನೆಯಿಂದ ಬಸವಾದಿ ಶರಣರು ಸಹಿತ ಬಸವಣ್ಣನವರು ದೊಡ್ಡವರ ಜೊತೆಗೆ ಹೋಗಲಿಲ್ಲ. ಡೋಹರ ಕಕ್ಕನ ಮನೆಗೆ ಹೋಗಿ ಊಟ ಮಾಡಿದರು.
ಮಾದಾರ ಹಳೆಯನ ಮನೆಗೆ ಹೋದರು, ಮೂಳಿಗೆ ಮಾರಾಯನ ಮನೆಗೆ ಹೋದರು. ಅಂದರೆ ತಮಗಿಂತಲೂ ಕೆಳಸ್ತರ ಎಂದು ಎಂದೂ ಅವರು ಹೇಳಲಿಲ್ಲ. ಅವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎಲ್ಲರೂ ಸಮಾನವಾಗಿ ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ರು ಅವರು. ಅದಕ್ಕಾಗಿ ಇವೆಲ್ಲವೂ ಸಾತ್ವಿಕ ಗುಣಗಳು, ಪ್ರೀತಿಯಿಂದ ಮಾಡುವಂತಹದ್ದು, ದಯೆಯಿಂದ ಮಾಡುವಂತಹದ್ದು. ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು ಧರ್ಮದ ಮೂಲ ದಯೆ, ಭಯ ಅಲ್ಲ. ನಮ್ಮ ಪುರೋಹಿತಶಾಹಿ ಜನಾಂಗ ಭಯದ ಮೂಲಕವಾಗಿ ದೇವರನ್ನ ಸೃಷ್ಟಿಸಿ, ಭಯದ ಮೂಲಕವಾಗಿ ಜನರಲ್ಲಿ ತಪ್ಪು ಕಲ್ಪನೆ ಉಂಟು ಮಾಡಿ 108 ಆಡಂಬರದ ಪೂಜೆ ಮಾಡಿ 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 ಶೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ಕಂಡಂಥ ಬಸವಣ್ಣವರು ಮನುಷ್ಯ ಬದುಕುವ ಸಲುವಾಗಿ ಈ ರಾಕ್ಷಸಿ ಪ್ರವೃತ್ತಿಯನ್ನು ಕಳ್ಕೊಳ್ಬೇಕು, ದುಷ್ಟ ಗುಣಗಳನ್ನು ಕಳ್ಕೊಳ್ಬೇಕು, ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಸಾತ್ವಿಕ ಗುಣಗಳು ಬೆಳೆಸಬೇಕಾಗಿದ್ದರೆ ಸುಮ್ಮನೆ ಬರೋದಿಲ್ಲ, ಅದು ಕಾಯಕ ಬೇಕೇ ಬೇಕು. ಕಾಯಕದ ಮೂಲಕವಾಗಿ ಆ ವ್ಯಕ್ತಿ ಶ್ರಮಿಸಿದಾಗ ಮಾತ್ರ ಆ ವ್ಯಕ್ತಿ ಒಳ್ಳೆಯ ಗುಣ ಬರ್ತಾ ಹೊರತು, ಶ್ರಮಿಸದೆ ಊಟ ಮಾಡುವ ವ್ಯಕ್ತಿ ಆತ ಧನುಜನಾಗುತ್ತಾನೆ, ರಾಕ್ಷಸನಾಗುತ್ತಾನೆ. ಇಲ್ಲಿ ನಾನು ಹೇಳುವಂಥ ಮಾತು, ಪ್ರೀತಿ, ದಯೆ, ಕರುಣೆ, ವಿನಯಾದಿ ಸಾತ್ವಿಕ ಗುಣಗಳೇ ಶರಣತನ ಪಡೆಯುವ ಗುಣಗಳಯ್ಯ. ಇವು ಮೆಟ್ಟಲುಗಳು. ಅವನ್ನೇ ನಾವು ಷಟ್ಸ್ಥಲಗಳಲ್ಲಿ ಹೇಳಲಿಕ್ಕೆ ನಮ್ಮ ವಚನಕಾರ ಹೇಳಿದ್ದಾರೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅಂದರೆ ವ್ಯಕ್ತಿ ತನ್ನ ಒಂದೊಂದು ಹಂತಕ್ಕೆ ಹೋಗಬೇಕು. ಹಂತ ಹಂತವಾಗಿ ಬೆಳೆಯುವ ಬೇಕಾದ ಯಾವ ಬೇಕಾದವು ಅವನಲ್ಲಿ ದಯೆ ಇದ್ದಾಗ, ಅವನಲ್ಲಿ ಪ್ರಾಮಾಣಿಕತೆ ಇದ್ದಾಗ, ಅವನಲ್ಲಿ ಅಹಿಂಸೆ ಇದ್ದಾಗ, ಅವನಲ್ಲಿ ಸಾತ್ವಿಕ ಗುಣ ಇದ್ದಾಗ, ಸಹನೆ ಇದ್ದಾಗ, ತಾಳ್ಮೆ ಇದ್ದಾಗ. ನಾನು ಸ್ವಲ್ಪ ಅತಿಶಯೋಕ್ತಿಯಾಗಿ ಹೇಳ್ಬೋದು, ನನ್ನ ಅರಿವಿನ ದೇವರು, ಅರಿವಿನ ದೇವರು ಎಂದರೆ ನನ್ನ ತಿಳುವಳಿಕೆ ಮಟ್ಟಿಗೆ ಪ್ರೀತಿಯೇ ದೇವರು. ಬಸವಣ್ಣ ಹೇಳಿದ ಮಾತು ಅರಿವೇ ದೇವರು, ನಾನೇ ದೇವರು ಎನ್ನುವ ಮಾತೇನಿದೆಯಲ್ಲ, ಯಾವ ಮನುಷ್ಯ ಪರಸ್ಪರನ್ನ ಪ್ರೀತಿ ಮಾಡುತ್ತಾನೋ ಅವನೇ ನಿಜವಾಗಿಯೂ ದೈವತ್ವವನ್ನು ಪಡ್ಕೊಳ್ತಾನ. ಬುದ್ಧ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಸಿಕ್ಕೊಳ್ತಾನ. ಅಂದರೆ ಪ್ರೀತಿಯ ಬಂಧನದಲ್ಲಿ ಸಿಕ್ಕೊಳ್ತಾರ. ಯಾರು ಪ್ರೀತಿ ಮಾಡ್ತಾರ ಸಮಾಜವನ್ನು, ಅವರು ನಿಜವಾಗಿಯೂ ಶರಣರಾಗ್ತಾರ. ಅಂಥ ದಯಾಳುತನವನ್ನು ನಾವು ನೀವು ಪಡೆದುಕೊಳ್ಳೋಣ. ಅಷ್ಟೇ ಅಲ್ಲ, ವಚನಗಳ ಅಧ್ಯಯನದ ಮೂಲಕವಾಗಿ, ಅವುಗಳ ನಿರ್ವಚನದ ಮೂಲಕವಾಗಿ, ಹಾಡಿನ ಮೂಲಕವಾಗಿ ಮಕ್ಕಳಿಗೆ ಆ ವಚನವನ್ನು ಕಲಿಸಿದ ಪರ ನಾವು ಪರೋಕ್ಷವಾಗಿ ಅವರಿಗೆ ನೈತಿಕ ಮೌಲ್ಯವನ್ನು ಕಲಿಸಿದಂತಾಗ್ತಾ ಇದೆ. ಅಷ್ಟೇ ಅಲ್ಲ, ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಲಿಕ್ಕೆ ನಾವಾಗಿ ಅವರಿಗೆ ಪ್ರೇರೇಪಣೆ ಕೊಟ್ಟಂತಾಗ್ತಾ ಇದೆ. ಅಂಥ ಮನೋಭಾವನೆಯನ್ನು ನಾವು ನೀವು ಕಲಿಯೋಣ, ಮಕ್ಕಳಿಗೆ ಕಲಿಸೋಣ, ಸಮಾಜಕ್ಕೂ ತಿಳಿವಳಿಕೆ ಕೊಡಲಿಕ್ಕೆ ಪ್ರಯತ್ನ ಪಡೋಣ. ನಿಮ್ಮ ಬಾಳನ್ನು ಬೆಳಕು ಮಾಡಿಕೊಳ್ಳೋಣ. ಎಲ್ಲರೂ ಚೆನ್ನಾಗಿ ಬದುಕೋಣ, ಪ್ರೀತಿಯಿಂದ ಬದುಕೋಣ, ಸಹನೆಯಿಂದ ಬದುಕೋಣ, ದಯೆಯಿಂದ ಬದುಕೋಣ. ಸರ್ವರಿಗೂ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ.